ಸ್ಟಡೀಸ್ ಜೊತೆಗೆ ನಿಮ್ಗೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಇಂಟ್ರೆಸ್ಟೆಡ್ ಇದ್ರು ಕೂಡ ಅದರಲ್ಲಿ ಒಗ್ಗಿಸ್ಕೊಳ್ಳೋದಕ್ಕೆ, ಅದರಲ್ಲಿ ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸ್ತಾ ಇದೆ ಕಾಲೇಜ್ ಅಂತ. ಸೊ ಆ ಟ್ಯಾಲೆಂಟ್ಸ್ ಬಗ್ಗೆ ಹೇಳಿ ಸರ್. ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ? ಸಾಕಷ್ಟಿದೆ, ತುಂಬಾ ದೊಡ್ಡ ಲಿಸ್ಟ್ ಇದೆ. ಹೌದಾ? ಬೇಕಾದ್ರೆ ನೀವು ಒಬ್ಬೊಬ್ಬರನ್ನ ಇಂಟರ್ವ್ಯೂ ತಗೊಳ್ಬಹುದು. ಓಕೆ, ನಿಮ್ಗೆ ಅಷ್ಟು ಟೈಮ್ ಇದೆ, ನೀವು ಒಂದು ಪೂರ್ತಿ ದಿನ ಎಪಿಸೋಡ್ ಮಾಡಬಹುದು. ಓಕೆ, ಅಷ್ಟು ಜನ ಇದ್ದಾರೆ. ನೋಡಿ, ನಾವು ಪೇರೆಂಟ್ಸ್ ಏನಂದ್ರೆ ಸ್ಟೂಡೆಂಟ್ಸ್ ಬರೀ ಸ್ಟಡೀಸ್ ಅಂತ ನಾವು ಅದಕ್ಕೆ ಜಾಸ್ತಿ ಪುಷ್ ಇಲ್ಲ. ಈ ನಮ್ಮ ಕಾಲೇಜಲ್ಲಿ ಯಾವ ರೀತಿ ಒಂದು ವೇದಿಕೆ ಸಿಗುತ್ತೆ ಅಂದ್ರೆ, ಈಗ ಪೋಷಕರಿಗೆ ಮಕ್ಕಳು ಓದ್ಲಿ, ಬೇರೆ ಯಂತ್ರ ಬಗ್ಗೆನೂ ಆಸಕ್ತಿ ಇರಲ್ಲ. ಸೊ ಮಕ್ಕಳಲ್ಲಿ ಅವರಲ್ಲೇ ಆದಂತ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಅನ್ನ ಶೋಕೇಸ್ ಮಾಡಕ್ಕೆ ನಮ್ಮಲ್ಲಿ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಸೊ ಓದೋದ್ರ ಕಡೆನೂ ನಾವೇನು ಕಮ್ಮಿ ಇಲ್ಲ. ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ಒಂದಲ್ಲ ಒಂದು ರ್ಯಾಂಕ್ ಬರ್ತಾನೆ ಇರುತ್ತೆ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದಲ್ಲ ಒಂದು ಕೋರ್ಸ್ಗೆ ಪ್ರತಿ ವರ್ಷನೂ ನಮ್ಗೆ ರ್ಯಾಂಕ್ಸ್ ಬರ್ತಾ ಇದೆ. ಸೊ ರ್ಯಾಂಕ್ ಜೊತೆಗೆ ನಾ ಹೇಳ್ದಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಆಮೇಲೆ ಕಲ್ಚರಲ್ಸ್ ಆಗ್ಲಿ, ನಮ್ಮ ಮಕ್ಕಳು ಎಲ್ಲದರಲ್ಲೂ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಒಳ್ಳೊಳ್ಳೆ ಕಾಂಪಿಟೇಷನ್ ಹೋಗಿ ಒಳ್ಳೊಳ್ಳೆ ಪ್ರೈಸ್ ಗಳಿಗೆ ಎತ್ಕೊಂಡು ಬಂದಿದ್ದಾರೆ. ಇಲ್ಲಿ ಸೇರ್ಕೊಳ್ಳೋ ಪ್ರತಿಯೊಂದು ಮಕ್ಕಳು ಫಸ್ಟ್ ಬ್ಯಾಚ್ ಇಂದ ಇಲ್ಲಿವರೆಗೂ ಎಲ್ಲರೂ 100% ಪ್ಲೇಸ್ಮೆಂಟ್ ಆಗ್ತಾರೆ. ಇದು ಮೇನ್. ತುಂಬಾ ಜನಕ್ಕೆ ನಾವು ಪ್ಲೇಸ್ಮೆಂಟ್ ಸಿಗುತ್ತಾ ಇಲ್ವಾ, ನಮಗೆ ಜಾಬ್ ಅಪರ್ಚುನಿಟೀಸ್ ಹೇಗೋ ಏನೋ ಇಲ್ಲಿಂದ ಹೋದ್ಮೇಲೆ ಅಂತ, ಬಟ್ ಆ ಡೌಟ್ ಇಲ್ಲದೆ ಇಲ್ಲಿಂದನೇ ನಿಮ್ಗೆ ಪ್ಲೇಸ್ಮೆಂಟ್ ಗಳು ಸಿಗುತ್ತೆ. ಅದನ್ನ ಅಶ್ಯೂರ್ ಮಾಡ್ತಾ ಇದೆ ಕಾಲೇಜು.